ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ತಿಂಡಿ ಎಲ್ಲ ಮುಗಿಸಾದ್ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಳ್ತಿದ್ದೆ. ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡೋಣ ಅಂತ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಈ ಅಮಾವಾಸ್ಯೆ ದಿನ ಬಾಗಿಲಿಗೆ ನಿಂಬೆಹಣ್ಣ ಕೂದಿಟ್ಟು ಪೂಜೆ ಮಾಡ್ತಾರೆ. ಸುಮಾರು ಜನ ಹೇಳ್ತಾರೆ ಮನೆ ಕೆಟ್ಟ ದೃಷ್ಟಿ ಬೀಳಲ್ಲ, ಅದಕ್ಕೆ ಈ ಥರ ಮಾಡಬೇಕು ಅಂತ. ಅದಕ್ಕೆ ನಾನು ಬಾಗಿಲಿಗೆ ನಿಂಬೆಹಣ್ಣ ಕೂದಿಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ನನಗೆ ಒಂದೊಂದ್ಸಲ ಮರ್ತೇ ಹೋಗಿರುತ್ತೆ ಅಮಾವಾಸ್ಯೆ ಅನ್ನೋದೇ. ಪಕ್ಕದ ಮನೆಯಲ್ಲೆಲ್ಲ ಕುಯ್ದಿಟ್ಟಿರ್ತಾರಲ್ಲ, ಅದು ನೋಡಿಬಿಟ್ಟು ಇವತ್ತು ಅಮಾವಾಸ್ಯೆ ಏನೋ ಅಂತ ನಾನು ಲೇಟಾಗಿ ಕುಯ್ದಿಡ್ತೀನಿ. ಅವರೆಲ್ಲ ಬೇಗ ಕುಯ್ದಿಟ್ಟಿರ್ತಾರೆ. ಮಾರ್ನಿಂಗ್ ಬೇಗ ಕುಯ್ದು ಪೂಜೆ ಮಾಡಬೇಕು ಅಂತಾರೆ. ಕೂದ್ಬಿಟ್ಟು ಒಂದು ಪೀಸ್ ನಿಂಬೆಹಣ್ಣಿಗೆ ಅರಿಶಿನ ನಾಮ, ಒಂದು ಪೀಸ್ ನಿಂಬೆಹಣ್ಣಿಗೆ ಕೆಂಪು ನಾಮ ಹಚ್ಬಿಟ್ಟು ಬಾಗಿಲಿನ ಆ ಕಡೆ ತುದಿಗೊಂದು ಈ ಕಡೆ ತುದಿಗೊಂದು ಇಟ್ಬಿಟ್ಟು ಪೂಜೆ ಮಾಡಬೇಕು. ಇದರಿಂದ ಮನೆಗೆ ಶ್ರೇಯಸ್ಸಾಗುತ್ತೆ ಅಂತ ನಂಬ್ತಾರೆ. ನಾನು ಇನ್ಸ್ಟಾಗ್ರಾಮಲ್ಲೂ ಸುಮಾರು ಸಲ ನೋಡಿದ್ದೀನಿ ಈ ರೀತಿ ಮಾಡೋ ಅಂಥದ್ದು. ಇನ್ಸ್ಟಾಗ್ರಾಮಲ್ಲಿ ಬಿಡಿ ಅಯ್ಯೋ ಇಲ್ದವೆಲ್ಲನೂ ತೋರಿಸ್ತಾರೆ, ಅವೇನು ನಿಜನೋ ಸುಳ್ಳು ಒಂದು ಗೊತ್ತಾಗಲ್ಲ. ಬಟ್ ಇದನ್ನು ನಾನು ನಂಬ್ತೀನಿ. ಸುಮಾರು ಜನ ಮಾಡ್ತಾರೆ ನಮ್ಮ ಹಳ್ಳಿ ಸೈಡೆಲ್ಲ. ಇಟ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಅಷ್ಟರೊಳಗೆ ನನ್ನ ಮಗ ಇದ್ದ, ಅವನಿಗೆ ರಾಗಿ ಮುದ್ದೆನೇ ಮಾಡಿಬಿಟ್ಟು ತಿನ್ನಿಸ್ದೆ. ಪಕ್ಕದ ಮನೆ ಪಾಪುನ ಅಂಗನವಾಡಿಗೆ ಕಳಿಸ್ತಾರೆ. ಅಂಗನವಾಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೋ. ಇಲ್ಲೇ ನಾವು ಇರೋ ಬಿಲ್ಡಿಂಗ್ ಪಕ್ಕನೇ ಸ್ವಲ್ಪ ದೂರದಲ್ಲೇ ಇದೆ ಅಂಗನವಾಡಿ. ಚೆನ್ನಾಗಿ ನೋಡ್ಕೊಳ್ತಾರೆ ಅಂಗನವಾಡೀಲಿ. ಮೊಟ್ಟೆ ಆಗಿರ್ಬೋದು ಮತ್ತು ಅವ್ರಿಗೆ ಊಟ ಎಲ್ಲನೂ ನೀಟಾಗಿ ಕೊಡ್ತಾರೆ. ಚೆನ್ನಾಗಿ ನೋಡ್ಕೊಳ್ತಾರೆ ಒಟ್ನಲ್ಲಿ ಅಂಗನವಾಡೀಲಿ. ಅಂಗನವಾಡಿಗೆ ನಡ್ಕೊಂಡು ಹೋಗ್ತಾ ಇದ್ದೋ. ನೋಡಿ ಮಕ್ಕಳೆಲ್ಲ ಈಚೆಗೆ ಬಂದು ನಮ್ಮಮ್ಮ ಬರ್ತೈತಾ ನಮ್ಮಪ್ಪ ಬರ್ತೈತಾ ಅಂತ ನೋಡ್ಬಿಟ್ಟು ಒಳಗಡೆ ಓಡೋಗ್ತಾ ಇದ್ದೋ. ಹೋದೋ ಅಂಗನವಾಡಿ ಹತ್ರ. ಇವನು ನೋಡಿ ಇವನೇನೆ ಇವನನ್ನು ಕರ್ಕೊಬರೋಕ್ಕೆ ನಾವು ಹೋಗಿದ್ದು. ಅವನು ಓಡಿ ಬಂದು ನೋಡ್ಕೊಂಡು ಒಳಗಡೆ ಓಡೋಯ್ತಿದ್ದ ಬ್ಯಾಗ್ ತಗೊಂಬರೋಣ ಅಂತ. ಇವನು ಫಸ್ಟ್ ಹೋಗಲ್ಲ ಅಂತ ಹಠ ಮಾಡೋನು. ಊಟ ಕೊಟ್ಟು ಕಳಿಸಿದ್ರೆ ಹಂಗೆ ವಾಪಸ್ ತಗೊಬರೋಣ. ಆಮೇಲೆ ಅಭ್ಯಾಸ ಆಯ್ತಾ ಈಗ ಕಂಟಿನ್ಯೂಸ್ ಆಗಿ ಹೋಯ್ತಾನೆ. ಚೆನ್ನಾಗಿ ನೋಡ್ಕೊಳ್ತಾರೆ ಒಟ್ಟಿನಲ್ಲಿ. ಹಂಗೇನೆ ಅಂಗನವಾಡಿದೊಂದು ವಿಡಿಯೋ ತಗೊಳ್ಳೋಣ ಅಂತ ನಾನು ಅಂಗನವಾಡಿ ಒಳಗಡೆ ಹೋದೆ. ಮಲಗ್ಸೋದಾಗಿರ್ಬೋದು ಎಲ್ಲನೂ ನೀಟಾಗಿ ಮಾಡ್ತಾರೆ ಅಂಗನವಾಡಿಲೂ. ನೋಡಿ ಈ ರೀತಿಯಾಗಿ ಇದೆ ಅಂಗನವಾಡಿದು. ನಾವಿರೋ ಅಂಥ ಪ್ಲೇಸಲ್ಲಿ ಈ ರೀತಿಯಾದ ಒಂದು ಅಂಗನವಾಡಿ ಇದೆ. ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ. ಅದೇ ಸ್ವಲ್ಪ ಹಳೇದು, ಒಳಗಡೆ ಎಲ್ಲ ಸ್ವಲ್ಪ ಪೈಂಟ್ ಮಾಡಿಸಿಲ್ಲ. ಬಟ್ ಚೆನ್ನಾಗಿ ನೋಡ್ಕೊಳ್ತಾರೆ ಅಂಗನವಾಡೀಲಿ. ಊಟ ಅವರೇ ತಿನ್ನಿಸ್ತಾರೆ. ನೋಡಿ ಇಲ್ಲಿ ಮಕ್ಕಳನ್ನ ಮಲಗಿಸ್ತಾರೆ. ಒಟ್ನಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ. ಪ್ರಿ KG ಕಳಿಸ್ತೀವಲ್ಲ, ಅದ್ರ ಬದಲು ಅಂಗನವಾಡಿ ಕಳಿಸೋದ್ರಲ್ಲೂ ಏನು ತಪ್ಪಿಲ್ಲ. ಅಂಗನವಾಡಿಲೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ. ಮಕ್ಕಳನ್ನೆಲ್ಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೆ. ಅಂಗನವಾಡಿಯಿಂದ ಮನೆಗೆ ಬರ್ತಾ ಇದ್ದೋ. ಮಕ್ಕಳ ಲೈಫೇ ಚೆಂದ ಅಲ್ವಾ. ದೊಡ್ಡವರಾದ್ಮೇಲೆ ಏನೇನೋ ಒಂದೊಂದು ತಲೆಗೆ ಹಾಕ್ಕೊಂಡು ಯಾವ್ಯಾವ ಚಿಂತೆನೋ ಮಾಡ್ಕೊಂಡು ಕೂತ್ಕೊಳ್ತೀವಿ. ಮಕ್ಕಳಲ್ಲಿದ್ದಾಗ ಏನೂ ಗೊತ್ತಿರಲ್ಲ ನಮಗೆ. ಆಟ ಆಡಬೇಕು, ಊಟ ತಿನ್ನಬೇಕು, ಇಷ್ಟರಲ್ಲೇ ಇರ್ತೀವಿ. ಅದೇ ಚೆಂದ ಅಲ್ವಾ. ಹಂಗಂತ ಮಕ್ಕಳಾಗೇ ಇರೋಕ್ಕೂ ಆಗಲ್ಲ ಅಲ್ವಾ. ನೋಡಿ ಇಲ್ಲಿ ಅವನ ಹೆಸರು ಚೇತ್ವಿಕ್ ಅಂತ. ನೋಡಿ ಬಾಲಲ್ಲಿ ಆಟ ಆಡ್ತಾಯಿದ್ದಾನೆ. ನನ್ನ ಮಗ ತೋರಿಸ್ತಿದ್ದ, ಅಮ್ಮ ಬಾಲ್ ಅಂತ ಅಣ್ಣ ಕೊಡು ಅಂತ ಹೋಯ್ತಿದ್ದ. ಅವನು ಆಟ ಆಡ್ತೀನಿ ಬೇಬಿ ಅಂತ ಕರೀತಾನೆ ನನ್ನ ಮಗನ್ನ. ಹಿಂಗೆ ಆಟಾಡ್ಕೊಳ್ತಾ ಇದ್ರು. ಆಟಾಡ್ತಾರೆ ಇಬ್ಬರು ಚೆನ್ನಾಗಿ ನೀಟಾಗಿ ಕೂತ್ಕೊಂಡು ಆಟಾಡ್ತಾರೆ. ಕಿತ್ತಾಡ್ಕೊಳ್ಳೋದು ಆ ರೀತಿ ಏನು ಮಾಡಲ್ಲ. ನೀಟಾಗಿ ಆಟಾಡ್ತಾರೆ. ನೀನು ತಪ್ಪು ಜೋಡಿಸ್ತೀಯ ಕಣೋ, ಕೊಡೋ ನಾನು ಜೋಡಿಸ್ತೀನಿ ಅಂತ ಇವನು ಜೋಡಿಸ್ತಾ ಇದ್ದ ಚೇತ್ವಿಕು. ಚೆನ್ನಾಗಿ ಆಟಾಡ್ಕೊಳ್ತಾರೆ. ಮಕ್ಕಳು ಲೈಫಲ್ಲಿದ್ದಾಗಲೇ ಒಂಥರ ಇರುತ್ತೆ, ದೊಡ್ಡವರಾದ್ಮೇಲೆ ಒಂಥರ ಇರುತ್ತೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಆಗಬೇಕಷ್ಟೇ. ಈ ರೀತಿಯಾಗಿ ಮಕ್ಕಳು ಆಟಾಡ್ಕೊಳ್ತಾ ಇದ್ದೋ ಎಲ್ಲನೂ. ಮನೆ ತುಂಬ ಹರಡ್ಬಿಡ್ತಾರೆ ಮಾತ್ರ. ನನ್ನ ಮಗ ಅಂತೂ ಕೇಳೋದೇ ಬೇಡ. ಏನೇನಾರು ಒಂದೊಂದು ಸರ್ಕಸ್ ಮಾಡ್ತಾನೆ ಇರ್ತಾನೆ. ಅಷ್ಟರೊಳಗಡೆ ಅವ್ರ ಅಪ್ಪ ಬಂದರು. ಅವ್ರ ಅಪ್ಪಂಗೆ ಮಧ್ಯಾಹ್ನ ರೈಸು ಮತ್ತು ಸಾಂಬಾರು ಮಾಡಿದ್ದೆ. ಊಟ ಹಾಕ್ಕೊಟ್ಟೆ. ಆಮೇಲೆ ಅವ್ರ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ದ. ಅವನಿಗೆ ಮೊಟ್ಟೆ ಹಾಕ್ಕೊಟ್ರೆ ತೆಗ್ದು ಎಸಿತಿದ್ದ. ಪಾಪುದು ಡ್ರೈ ಫ್ರೂಟ್ಸ್ ಪೌಡರು ಖಾಲಿ ಆಗಿತ್ತು. ಅದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಕೊಡೋಣ ಅಂತ ಪಿಸ್ತಾ ಎಲ್ಲನೂ ಓಪನ್ ಮಾಡಿ ಸುಳಿತಾ ಇದ್ದೆ. ನೋಡಿ ಪಿಸ್ತಾ ಒಂದೊಂದು ಓಪನ್ನೇ ಆಗಿರಲಿಲ್ಲ. ಒಂದೊಂದೇ ಸ್ವಲ್ಪ ಕುಡ್ಕೊಂಡು ತಕ್ಕೊಂಡು ನೋಡಿ ಇಷ್ಟು ಪಿಸ್ತಾ ಸುಳಿದಿದ್ದೀನಿ. ಇಷ್ಟು ಪಿಸ್ತಾ ಆಗಿದೆ. ವೆಯ್ಟೇ ಸುಮ್ಮನೆ ಲಾಸ್ ಅದು ತಗೊಳ್ಳೋದು. ಆಮೇಲೆ ವಾಲ್ನಟ್ಸು, ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ಎಲ್ಲನೂ ಹಾಕ್ಬಿಟ್ಟು ಕಬ್ಬು ಕಾವಲಿ ಮೇಲೆ ನಾವು ಅದನ್ನು ಸ್ವಲ್ಪ ತೀರಾ ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ಲೈಟಾಗಿ ಹಂಗೇ ಹುರ್ಕೊಬೇಕು. ನೋಡಿ ಇಲ್ಲಿ ಬಾದಾಮಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತೀರಾ ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ಹಂಗೆ ಲೈಟಾಗಿ ಹುರ್ಕೊಬೇಕು. ಇಲ್ಲಿ ನಾನು ಬಾದಾಮಿನ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ಏನಾಗಲ್ಲ. ಆಮೇಲೆ ವಾಲ್ನಟ್ಸ್ ಹಾಕ್ಬಿಟ್ಟು ನಾನು ಹುರ್ಕೊಳ್ತಾ ಇದ್ದೀನಿ. ಎಲ್ಲನೂ ಹುರಿದಾಯ್ತು.
ಪಿಸ್ತಾನೂ ಒಂದು ಸ್ವಲ್ಪ ಲೈಟಾಗಿ ಹಂಗೆ ಬಿಸಿ ಮಾಡಿಕೊಂಡೆ. ಆಮೇಲೆ ನಾನು ಒಂದು ಸ್ವಲ್ಪ ಕಲ್ಲಲ್ಲಿ ಹಾಕ್ಬಿಟ್ಟು ಒಂಚೂರು ಲೈಟಾಗಿ ಹಂಗೆ ಕುಟ್ಕೊಳ್ತೀನಿ. ಯಾಕೆಂದರೆ ಮಿಕ್ಸಿಲಿ ಆಡಿಸೋಗ ಮುದ್ದೆ ಮುದ್ದೆ ಹಂಗೆ ಆಗೋಗ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ಆಡಿಸಿದ್ರೆ ಅದಕ್ಕೇನೆ ಒಮ್ಮೆಲೆ ಒಂದೊಂದು ಆಡೋದೇ ಇಲ್ಲ, ಹಂಗೆ ಇರುತ್ತೆ ಗಟ್ಟಿಯಾಗಿ. ಬಾದಾಮಿ ಎಲ್ಲ ಹಂಗೆ ಇರುತ್ತೆ. ಅದಕ್ಕೆ ನಾನು ಒಂದು ಸಲ ಕಲ್ಲಿಗೆ ಹಾಕ್ಬಿಟ್ಟು ಲೈಟಾಗಿ ಪುಡಿ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಂದು ಸ್ವಲ್ಪ ದಪ್ಪಗೆ ಪುಡಿ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿಯಾಗಿ ಲೈಟಾಗಿ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ನೀಟಾಗಿ ಪುಡಿ ಆಗುತ್ತೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಪುಡಿ ಆಗಿದೆ ಅಂತ. ತೀರಾ ಕಂಟಿನ್ಯೂಸಾಗಿ ಆಡಿಸ್ಬಿಟ್ರೆ ಮುದ್ದೆ ಥರ ಆಗೋಗ್ಬಿಡುತ್ತೆ. ಆ ರೀತಿಯಾಗಿ ಆಡ್ಸೋಕ್ಕೆ ಹೋಗ್ಬೇಡಿ, ಹಂಗೆ ಲೈಟಾಗಿ ಆಡಿಸಿ ನೋಡಿ. ಈಗ ಇನ್ನೂ ಬೇಕಾದ್ರೆ ಸಣ್ಣ ಮಾಡ್ಕೊಬೋದು. ನನಗೆ ಇಷ್ಟು ಸಣ್ಣಕ್ಕಾಗಿರೋದು ಸಾಕು ನನಗೆ. ಆಮೇಲೆ ಒಂದು ಸ್ಟೀಲ್ ಬಾಕ್ಸ್ಗೆ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಖಾಲಿ ಆದಂಗೆ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಬಂತು ಪೌಡ್ರು, ಚೆನ್ನಾಗಿರುತ್ತೆ. ನಾನು ಮುದ್ದೆಗೆ ಹಾಕ್ಬಿಟ್ಟು ತಿನ್ನಿಸ್ತೀನಿ. ಮುದ್ದೆ ಮಾಡುವಾಗ ಅದರೊಳಗಡೆ ಹಾಕ್ಬಿಟ್ಟು ತಿನ್ನಿಸ್ತೀನಿ. ನೋಡಿ ಈ ರೀತಿಯಾಗಿ ಬಂದಿದೆ, ಚೆನ್ನಾಗಿರುತ್ತೆ. ಒಳ್ಳೆಯದು ಮಕ್ಕಳಿಗೆ ಈ ಚಳಿಗಾಲದಲ್ಲಿ ಭಾಳ ಒಳ್ಳೆಯದು ನಟ್ಸ್ಗಳೆಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಮಲಗಿಸಿದ್ದೆ ಮಲಗಿದ್ದ. ಆಮೇಲೆ ಹೋಗ್ಬಿಟ್ಟು ಹಾಲು ತಗೊಬಂದು ಹಾಲನ್ನ ಕಾಯಿಸ್ಬಿಟ್ಟು ಕುಡಿಸ್ದೆ ಅವನಿಗೆ. ಪ್ಯಾಕೆಟ್ ಹಾಲಿಗಿಂತ ನಾರ್ಮಲ್ ಹಾಲು, ಮಾಮೂಲಿ ಹಸುವಿನ ಹಾಲು ಡೈರೆಕ್ಟಾಗಿ ತಾಳೋದೇ ಬೆಸ್ಟ್. ಬಟ್ ಅದಕ್ಕೆ ತುಂಬ ನೀರು ಮಿಕ್ಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇದೇ ಬೆಟರ್ ಅಂದ್ಕೊಂಡು ನಾನು ಇದನ್ನೇ ತಗೊಬಂದು ಕುಡಿಸ್ತೀನಿ. ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ ಅದಕ್ಕೇ. ತುಂಬ ಗಟ್ಟಿ ಹಾಲು ಇನ್ನೂ ನಾನು ಕುಡಿಸ್ತಿಲ್ಲ. ಸ್ವಲ್ಪ ಅವನಿಗೆ ಮೋಷನಿಗೆ ಕರೆಕ್ಟಾಗಿ ಹೋಗಲ್ಲ ಗಟ್ಟಿ ಹಾಲು ಕುಡಿಸಿದ್ರೆ. ಅದಕ್ಕೇ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ತೀನಿ. ಹಾಲೆಲ್ಲ ಕಾಯಿಸ್ಬಿಟ್ಟು ಕುಡಿಸ್ದೆ. ಇಷ್ಟ ಆಯಿತು ನನ್ನ ದಿನದ ಒಂದು ರೂಟೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್.